ಕೆಲವೊಂದು ಫಾರ್ಮುಲಾ ಅದಾವೆ, ಇಂಪಾರ್ಟೆಂಟ್ ಫಾರ್ಮುಲಾ ಅದಾವೆ. ಈ ಫಾರ್ಮುಲಾ ಬಂದರೆ ಇಲ್ಲಿ ಚಾಪ್ಟರ್ಸನ್ನು ಸ್ವಲ್ಪ ಬರ್ತದೆ ರೀ. ಯಾವ ಈ ಮೇಜರಿಗೆ ಬರುವಂಥ ಫಾರ್ಮುಲಾ ಅಂದರೆ ಇಲ್ಲಿ MCQ ಅಲ್ಲಿ ಬರುವಂಥವು ಡಿಗ್ರಿ ಮೇಜರ್ ಟು ರೇಡಿಯನ್ದಿಂದ ಡಿಗ್ರಿ ಕನ್ವರ್ಟ್ ಮಾಡೋದು. ಆಮೇಲೆ 2-3 ಫಾರ್ಮುಲಾ ಅದಾವೆ, ರಿಲೇಷನ್ ಬಿಟ್ವೀನ್ ಥೀಟಾ L ಆ್ಯಂಡ್ R. ಅದು ಥೀಟಾ = L/R ಮತ್ತು ಎಂಗಲ್ ಆರ್ಕ್ ಲೆಂತ್ / ರೇಡಿಯಸ್ ಅಂತದ ರೀ. ಇದನ್ನು ನಾವು ಈ ಫಾರ್ಮುಲಾ ಬಂದರೆ ನಾವು ಆಟೋಮೆಟಿಕ್ಕಾಗಿ ಏನದ ರೀ ಎಕ್ಸಾಂಪಲ್ಸನ್ನು ನಾವು ಸಾಲ್ವ್ ಮಾಡ್ಬೋದು. ಓಕೆ, ಎಕ್ಸಸೈಸ್ 3.1 ನೋಡ್ರಿ. ಏನದ ರೀ ಫಸ್ಟ್ ಒನ್, ಫೈಂಡ್ ದ ರೇಡಿಯನ್ ಮೇಜರ್ ಕರಸ್ಪಾಂಡಿಂಗ್ ಟು ಫಾಲೋವಿಂಗ್ ಡಿಗ್ರಿ ಮೇಜರ್ ರೀ. ಫಸ್ಟ್ ಒಂದು ನೋಡೋಣ ನೀವು. ಹಾಂ ರೀ, ಏನು ಕೊಟ್ಟಾರಿ, ಗಿವನ್ 25 ಡಿಗ್ರಿಯನ್ನು ಕೊಟ್ಟಾರಿ. ನಾವು ಏನು ಮಾಡ್ಬೇಕು, ಇದನ್ನು ಕನ್ವರ್ಟ್ ಮಾಡ್ಬೇಕು ರೀ. ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡೋದು ನೋಡ್ರಿ, ಹ್ಯಾವ್ ಟು ರೈಟ್ ಫಾರ್ಮುಲಾ ಫಸ್ಟ್. ಓಕೆ, ಇದನ್ನು ನಾವು ಫಾರ್ಮುಲಾನ ಬರಿಬೇಕು ರೀ. ಯಾವಾದ್ರಿ ನೋಡ್ರಿ, ರೇಡಿಯನ್ ಮೇಜರ್ ಈಸ್ ಈಕ್ವಲ್ ಟು ಏನಂದ್ರಿ 5/180 ಡಿಗ್ರಿ ಇಂಟು ಡಿಗ್ರಿ ಮೇಜರ್ ರೀ. ಡಿಗ್ರಿ ಮೇಜರ್ ಇದು ಫಾರ್ಮುಲಾ ರೀ. ಇಸ್ ಈಕ್ವಲ್ ಟು 5/180 ಇಂಟು ಡಿಗ್ರಿ ಎಷ್ಟು ಕೊಟ್ಟಾರಿ, 25 ಡಿಗ್ರಿ ಕೊಟ್ಟಾರಿ. ಇದನ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ರೀ ನಾವು, ಇಲ್ಲಿ ನೋಡ್ರಿ ಏನಾಗ್ತದೆ ರೀ, ಕ್ಯಾನ್ಸಲ್ ಮಾಡೋಣ ರೀ. ಏಟಾಗ್ತದೆ, 5 5 25, 5 36 is equals to 5 pi/36 ರೀ. ಇದೇನಿದು ರೇಡಿಯನ್ದಾಗ ಐತ್ರಿ, ರೇಡಿಯನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಸೆಕೆಂಡ್ ಒನ್ ಏನದ ರೀ, ಇದು ಫಸ್ಟ್ ಒನ್ ರೀ. ಸೆಕೆಂಡ್ ಒನ್, ವಾಟ್ ಈಸ್ ದ ಗಿವನ್ -47 ಡಿಗ್ರಿ 30 ಮಿನಿಟ್ ಅದ ರೀ. ಈ 30 ಮಿನಿಟ್ ಇದನ್ನು ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ ರೀ, ಮೊದಲ ನೋಡ್ತೀರಿ. ಓಕೆ, ಇದನ್ನು ನಾವು 30 ಮಿನಿಟನ್ನು -47 ಹೆಂಗದ ಹಾಗೆ ಬರೀರಿ. 30/60 ಮಾಡ್ಬೇಕು ರೀ. 0 0 ಕ್ಯಾನ್ಸಲ್, 3 1 3 2 ಅಂದರೆ -47 ಡಿಗ್ರಿ ಆ್ಯಂಡ್ ಹಾಫ್ ಅಂದಂಗೆ ರೀ. ಇದನ್ನು ನಾವು ಏನು ಮಾಡೋಣ ರೀ, ಕನ್ವರ್ಟ್ ಟು ರೇಡಿಯನ್ದಾಗ. ಏನೈತೆ ರೀ ಟೋಟಲ್ 47 2 is 94. 94 plus 1 minus 95/2 ಡಿಗ್ರಿದಾಗ ಅದ ರೀ. ಇದು ಕನ್ವರ್ಟ್ ಮಾಡ್ಬೇಕಾರೆ ನಾವು ರೇಡಿಯನ್ ಮೇಜರ್ ಈಕ್ವಲ್ ಟು ರೇಡಿಯನ್ ಮೇಜರ್ ಈಸ್ ಈಕ್ವಲ್ಸ್ ಟು 5/180 ಇಂಟು -95/2. ಓಕೆ, ಇಲ್ಲಿ ನೋಡ್ರಿ 5 2s ನೋಡ್ರಿ, 5 1s 5 9s 5 36. ಇಲ್ಲಿ ನೋಡ್ರಿ -19 5/36 2s ಐತ್ರಿ 72 ರೇಡಿಯನ್. ಓಕೆ, ಥರ್ಡ್ ಒನ್ ನೋಡ್ರಿ. ಈಗ ನೆಕ್ಸ್ಟ್ ಫಸ್ಟ್ ಒನ್ ಮುಗಿತು, ಸೆಕೆಂಡ್ ಒನ್, ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಏನದ ರೀ, 240 ಡಿಗ್ರಿ ಇದೆ ನೋಡ್ರಿ. ಥರ್ಡ್ ಒನ್ 240. ವಾಟ್ ಈಸ್ ದ ಗಿವನ್ ನೋಡ್ರಿ, 240 ಡಿಗ್ರಿ ಇದನ್ನು ನಾವು ಕನ್ವರ್ಟ್ ಇದ್ರೆ ಮಾಡ್ಬೇಕು ರೀ, ರೇಡಿಯನ್ದಾಗ ಮಾಡಬೇಕು. ರೇಡಿಯನ್ ಮೇಜರ್ ಈಸ್ ಈಕ್ವಲ್ ಟು 5/180 ಇಂಟು ಡಿಗ್ರಿ ಇಟ್ಟದ 240 ಡಿಗ್ರಿ ಇದೆ. 0 0 ಕ್ಯಾನ್ಸಲ್ ರೀ, 6 3s 18, 6 4s 24, 4 pi/3 ರೇಡಿಯನ್. ನಾವು ಕನ್ವರ್ಟ್ ಮಾಡಿದ್ವಿ ಡಿಗ್ರಿ ಟು 240 ಡಿಗ್ರಿ ಇದ್ದದನ್ನು ನಾವು ಎಷ್ಟು ಮಾಡಿದ್ವಿ, 4 pi/3 ರೇಡಿಯನ್ದಾಗ ಮಾಡ್ಕೊಂಡಿವಿ. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ. ಫೋರ್ತ್ ಒನ್ ಏನದ ರೀ, 520 ಡಿಗ್ರಿ ನೋಡ್ರಿ. ವಾಟ್ ಈಸ್ ದ ಗಿವನ್ 520 ಡಿಗ್ರಿ ಅದ ರೀ. ಇದನ್ನು ಕನ್ವರ್ಟ್ ಮಾಡಬೇಕು ರೇಡಿಯನ್. ರೇಡಿಯನ್ ಮೇಜರ್
ಈಸ್ ಈಕ್ವಲ್ಸ್ ಟು ಏನಾಗ್ತದೆ ನೋಡ್ರಿ, ಪೈ ಡಿವೈಡೆಡ್ ಬೈ 180 ಇಂಟು 520, 0 0 ಕ್ಯಾನ್ಸಲ್ ರೀ, 2 9s 18, 2 2s 2 6. ಮತ್ತೆ ನೋಡ್ರಿ, ಮತ್ತೆ ಇದರಲ್ಲಿ ಕ್ಯಾನ್ಸಲ್ ಆದನ್ರಿ, ಇಲ್ಲ ಅದರಲ್ಲಿ ಕ್ಯಾನ್ಸಲ್ ಆಗೋದ್ರಿ. 26 ಪೈ ಡಿವೈಡ್ ಬೈ 9 ರೇಡಿಯನ್. ನಾವು ರೇಡಿಯನ್ದಾಗ ಕನ್ವರ್ಟ್ ಮಾಡ್ಕೊಂಡೇವ್ರಿ. ನೆಕ್ಸ್ಟ್ ಏನು ಮಾಡೋಣ್ರಿ, ನಾವು ಇನ್ನು ಸೆಕೆಂಡ್ ಎಕ್ಸಾಂಪಲ್ ಹೋಗೋಣ್ರಿ. ಸೆಕೆಂಡ್ ಎಕ್ಸಾಂಪಲ್ ಏನು ನೋಡ್ರಿ, ಫೈಂಡ್ ದ ಡಿಗ್ರಿ ಮೇಜರ್ corresponding to the following radian measure. Use pi is equal to 22 divided by 7 ಅನ್ನು ಯೂಸ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಸೊಲ್ಯೂಷನ್ಸ್ ಕಲರ್ ಚೇಂಜ್ ಮಾಡೋಣ, ನಾವು ಸ್ವಲ್ಪ ಡಾರ್ಕ್ ಕಲರ್ ತಗೊಂಡ್ರಿ. ಕಲರ್ ಸ್ವಲ್ಪ ಇಲ್ಲಿ ನೋಡ್ರಿ, ಸೊಲ್ಯೂಷನ್ಸ್ ಫಸ್ಟ್ ಒನ್, ಸೆಕೆಂಡ್ ಮೇನ್ ಒಳಗೆ ಫಸ್ಟ್ ಸಬ್ ಮೇನ್ ನೋಡ್ರಿ. ಗಿವನ್ ಏನದ ಇಲ್ಲಿ 11/16 ಅದ ರೀ, ಇದು 16 ಆಗ್ಬೇಕ್ರಿ, 11/16 ಅದ ರೀ. ಇದನ್ನು ಯಾವ ಟು ಕನ್ವರ್ಟ್ ಡಿಗ್ರಿ ಒಳಗೆ ನಾವು ಮಾಡ್ಕೋಬೇಕ್ರಿ. ಡಿಗ್ರಿ ಮೇಜರ್ ಈಕ್ವಲ್ ಟು ಫಾರ್ಮುಲಾ ನೋಡ್ರಿ, ಡಿಗ್ರಿ measure is equals to 180 divided by pi into radian measure ಅಂತ ಫಾರ್ಮುಲಾ ರೀ. ಹಾಗಾದರೆ 180 divided by pi into 11/16. ಆಮೇಲೆ ಆಲ್ರೆಡಿ ಯೂಸ್ ಅಂತಂದಾರ ನೋಡ್ರಿ. ಯೂಸ್ ಪೈ ಅಂದರೆ ಏನು ತಗೋಬೇಕ್ರಿ ನಾವು, 180 divided by pi ಅಂದರೆ 22 divided by 7 into 11/16. 11 2s ರೀ, ಓಕೆ, 16 ಹೆಂಗದ ಹಂಗೆ ಇಲ್ಲಿ ಕೂಡ ನಾವು 2 ಡಿವೈಡ್ ಮಾಡೋಣ್ರಿ. 90s 8s, ಓಕೆ. 7 ನೋಡ್ರಿ ಮೇಲ್ಗಡೆ ಹೋಗ್ತದೆ, 90 into 7, 2 into 8 is 16. ಮತ್ತೆ ನಾವು ನೋಡ್ರಿ ಇದನ್ನು 2 630 ಆಗ್ತದೆ ನೋಡ್ರಿ, ಡಿವೈಡ್ ಬೈ 16. ಬೇಕಾದ್ರೆ ಏನಂದ್ರೆ ನೋಡ್ರಿ, ಇನ್ನೊಮ್ಮೆ ನಾವು ಇದು ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. 8 2 8s 2 3s 2 1s 2 5s ಅಂದರೆ 315 ಡಿವೈಡ್ ಬೈ 8 ಆಯ್ತು ರೀ. ಈ 315 ಡಿವೈಡ್ ಬೈ 8 ಇದ್ದದನ್ನು ಇದನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡೋದ್ರಿ, ಅದನ್ನು ನಾವು ಡಿಗ್ರಿದಾಗ ಈಗ ನೋಡ್ರಿ 315 ಅದಲ್ರಿ, ಈ 315 ನಾನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿ ಇಲ್ಲಿ, ಬಿಕಾಸ್ 315 divided by 8, ಓಕೆ. ಇದನ್ನು ಬರ್ಕೋಬೇಕಾದ್ರೆ 8 ನೋಡ್ರಿ, 8 8 3s 24, 11ರಲ್ಲಿ 4 ಮೈನಸ್ ಮಾಡಿದ್ರೆ ನೋಡ್ರಿ 75 ಉಳಿತು. 8 9s 72, 5 ಮೈನಸ್ 2 ಅಂದ್ರೆ 30. ಇದನ್ನು ಹೆಂಗೆ ಬರ್ಕೋಬೇಕ್ರಿ ನಾವು ನೋಡ್ರಿ, 39:3/8 ಅನ್ನು ಬರ್ಕೋಬೇಕ್ರಿ. 39:3/9 ಅಂತೇಳಿ ಬರ್ಕೋಬೇಕ್ರಿ ನಾವು. ಬರ್ಕೊಂಡ್ರೆ ನೋಡ್ರಿ ಹೆಂಗೆ ಆಗ್ತದೆ ರೀ, ಇದನ್ನು ಡೈರೆಕ್ಟಾಗಿ ನಾವು ಬಿಡಿಸ್ಲಿಕ್ಕೆ ಬರೋದಿಲ್ಲ ರೀ, ಸ್ವಲ್ಪ ಸಿ ಹಿಯರ್ 39 ಡಿಗ್ರಿ, ಇಲ್ಲಿ ಏನು ಮಾಡ್ತೀನಿ ರೀ, ಪ್ಲಸ್ ಹಾಕ್ಕೊಂಡು 3/8 ಇಂಟು 60 ಮಾಡ್ತೀನಿ ರೀ, ಮಿನಿಟ್ದಾಗ ಮಾಡ್ಕೋಬೇಕು. 6 3s 8 ಆಯ್ತು 180 ಆಯ್ತು ರೀ. 180 ಡಿವೈಡ್ ಬೈ 8 ಅಂದ್ರೆ 8 ಆಗ್ತದೆ ನೋಡ್ರಿ, 39 ಡಿಗ್ರಿ ಪ್ಲಸ್ 180 divided by 8 ಮಿನಿಟ್ ರೀ ಇದು.
ಡಿವೈಡ್ ಮಾಡಿದ್ರೆ 8 22. ಇದು ಕೂಡ ಇದೇ ರೀತಿ ಮಾಡ್ಬೇಕ್ರಿ. ಇಲ್ಲಿ ನಾವು ಮಾಡೋಣ ನೋಡ್ರಿ, 180 ಡಿವೈಡೆಡ್ ಬೈ 8, 8 2s are 16, 2 3 0, 8 2s are 16, 4 3. ನಾವು ಹೆಂಗೆ ಬರಿತೀವಿ ರೀ, 22:4 ಡಿವೈಡ್ ಬೈ 8 ಅಂತ ಬರಿತೀವಿ ರೀ. ಅದೇ ರೀತಿ ಇದನ್ನು ನಾವು ಬರ್ಕೊಂಡ್ರಿ. ಇಲ್ಲಿ ನೋಡ್ರಿ ಏನಾಯ್ತು, ಇದು 39 ಡಿಗ್ರಿ ಪ್ಲಸ್ 22 ಮಿನಿಟ್ 4/8 ಆಯ್ತು ರೀ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 39 ಡಿಗ್ರಿ 22 ಮಿನಿಟ್ 4/8 ನೋಡ್ರಿ. ಇದನ್ನು ಹೆಂಗೆ ಬರ್ಬೋದು, ಪ್ಲಸ್ 4/8 ಇಂಟು 60 ಮಾಡ್ಬೋದು. 60 ಮಾಡಿದ್ರೆ ಎಷ್ಟೈತಿ ಟೋಟಲ್, ಇದು ಸೆಕೆಂಡ್ದಾಗ ಮಾಡ್ಕೊಂಡ್ರೆ ಸೇಮ್ ಟು ಸೇಮ್ 39 ಡಿಗ್ರಿ 22 ಮಿನಿಟ್ ಪ್ಲಸ್ 240 ಡಿವೈಡ್ ಬೈ 8 ಆಯ್ತು ರೀ. ಈ 240 ಡಿವೈಡ್ ಬೈ 8 ಅನ್ನು ಹೆಂಗೆ ಮಾಡ್ತೀವಿ ಕ್ಯಾನ್ಸಲ್, 8 3s 8 1s ಮೊದಲು ಮೀನ್ಸ್ 30. ಹಾಗಾದ್ರೆ ಏನಾಯ್ತು ರೀ, ಇದು 39 ಡಿಗ್ರಿ 22 ಮಿನಿಟ್ ಆಮೇಲೆ 30 ಸೆಕೆಂಡ್ಸ್ ರೀ. ಓಕೆ, ಇಷ್ಟು ಫಸ್ಟ್ ಒನ್ ಮುಗೀತು ರೀ. ಸೆಕೆಂಡ್ ನೋಡ್ರಿ, -4 ಡಿಗ್ರಿಯನ್ನು ಹೆಂಗೆ ಮಾಡೋದು. ಸೆಕೆಂಡ್ ಒನ್ ಏನಾದ್ರಿ ಕೊಟ್ಟದು, ಗಿವನ್ -4 ಅದ ನೋಡ್ರಿ ರೇಡಿಯನ್. ಇದನ್ನು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಡಿಗ್ರಿ ಮೇಜರ್ ಈಸ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ 5 ಇಂಟು -4 ರೀ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸನ್ನು ಹೊರಗಿಟ್ಕೊರಿ, 180 ಇಂಟು 4 ಡಿವೈಡ್ ಬೈ ಇದು 2π, ಇದು 22 ಡಿವೈಡ್ ಬೈ 7, 2 1 2 2s 2 11s 7 2s ನೋಡ್ರಿ 8 -180 ಇಂಟು 2 7s 14 ಡಿವೈಡ್ ಬೈ 11 ನೋಡ್ರಿ. ಇದನ್ನು ಟೋಟಲ್ ಆಗಿ ಸಿಂಪ್ಲಿಫಿಕೇಶನ್ ಮಾಡಿದರೆ ಎಷ್ಟಾಗತ್ತೆ ಅಂದ್ರೆ ಇದು ನೋಡ್ರಿ, ಮಲ್ಟಿಪ್ಲೈ ಮಾಡಿರಿ -2520 ಡಿವೈಡೆಡ್ ಬೈ 11 ರೀ. ಇದನ್ನು ಹೆಂಗೆ ಬರ್ತೀರಿ, ಇದು ಮತ್ತೆ ರ್ಯಾಷನಲ್ ಫಾರ್ಮ್ದಾಗ ಬರ್ತೀರಿ. ರ್ಯಾಷನಲ್ ನಂಬರ್ ಫಾರ್ಮ್ದಾಗ ಬಂತು, ಇದು ಡಿಗ್ರಿದಾಗ ಆಗ್ಯದ್ರಿ. ಬಟ್ ಇದನ್ನು ನಾವು ರ್ಯಾಷನಲ್ ಫಾರ್ಮ್ದಾಗ ಡಿಗ್ರಿ ಎಂದು ಬರೆಯೋದಿಲ್ಲ ರೀ ನಾವು. ಅದಕ್ಕೆ ಏನು ಮಾಡ್ಬೇಕು ರೀ, ಸೇಮ್ ಟು ಸೇಮ್ ನಾವು ಇಲ್ಲಿ ಯೂಸ್ ಮಾಡಿವಲ್ಲ ಹಿಂದಿನ ಫಾರ್ಮುಲಾ, ಆ ಟೈಪ್ ಯೂಸ್ ಮಾಡ್ಬೇಕು ರೀ. ಇಲ್ಲಿ ಅದ್ರಿ 2 5 2 11 ಅದ ಮಾಡಿದ್ರೆ ನೋಡ್ರಿ, 11 2s 22 ಏಟಾಯ್ತು ರೀ. ಇದ್ರಾಗ ಹೇಳ್ಕೊಂಡ್ರೆ 3 0 32 2s 22 2 0 1 100 2 11 9s 99 100 - 99 ಅಂದ್ರೆ 100. ಓಕೆ, ಹಾಗಾದ್ರೆ ಹಿಂಗೆ ಬರಿತೀವಿ ರೀ ನಾವು, 229:1 ಡಿವೈಡ್ ಬೈ 11 ಬರ್ಕೋಬೇಕ್ರಿ. ಬರ್ಕೋಬೇಕಾದ್ರೆ ನೋಡ್ರಿ, ಇದನ್ನು ನಾವು ಹೆಂಗೆ ಬರ್ಕೋಬೇಕ್ರಿ, ಮೈನಸ್ ಅಂದ್ರೆ ಆ್ಯಸ್ ಇಟ್ ಈಸ್ ಇರ್ತದೆ ರೀ. ಮೈನಸನ್ನು ಆ್ಯಸ್ ಇಟ್ ಈಸ್ ಇದ್ದರೆ 229 ಡಿಗ್ರಿ ಪ್ಲಸ್ ಎಷ್ಟಿದೆ ರೀ, ಇದು 229 ಡಿಗ್ರಿ 1/11 ನೋಡ್ರಿ. 229 1/11 ಇಂಟು 60 ಮಿನಿಟ್ಸ್. ಸಿಂಪ್ಲಿಫಿಕೇಶನ್ ಮಾಡಿರಿ ಮತ್ತೆ ರಿಮೈನಿಂಗ್ 229 ಡಿಗ್ರಿ ಪ್ಲಸ್ 11/60 ಅಂದ್ರೆ ಏಟಾಗ್ತದೆ ನೋಡ್ರಿ, 55. ಸೇಮ್ ಇನ್ನೂ ಅದೇ ಥರನೇ ಮಾಡ್ಕೋಬೇಕ್ರಿ ನಾವು. ನೋಡ್ರಿ
60 divided by 11. 11 5s are 55. 10 5 ಉಳಿತ್ರಿ 0. ನೆಕ್ಸ್ಟ್ ಕ್ಯಾನ್ಸಲ್ ಆಗೋದಿಲ್ಲ. 5 is to 5 by 11 ಬರ್ತದೆ. ಹಿಂಗೆ ಬರ್ಕೋಬೇಕು. See here 5 minutes plus 5 by 11 into 60 seconds ಮಾಡ್ಕೋಬೇಕು. ಲಾಸ್ಟ್ ಸ್ಟೆಪ್ ಇದು. -229 degree plus 5 minute plus 300 divided by 11 seconds. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 27 ಪಾಯಿಂಟ್ ಸಮಥಿಂಗ್ ಬರ್ತದೆ ರೀ. 27 ಸಮಥಿಂಗ್ ಬರ್ತದೆ ರೀ. ಓಕೆ, ಈಸ್ ಈಕ್ವಲ್ಸ್ ಟು ಇದನ್ನು ನಾವು ಹೆಂಗೆ ಬರಿತೀವಿ ಟೋಟಲ್ ಆಗಿ 229 ಡಿಗ್ರಿ 5 ಮಿನಿಟ್ 27 seconds. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ನೆಕ್ಸ್ಟ್ ಏನದ ರೀ, ಥರ್ಡ್ ಒನ್ ಎಕ್ಸಾಂಪಲ್. ಥರ್ಡ್ ಒನ್ ನೋಡ್ರಿ ಏನಂದ್ರೆ ಗಿವನ್ 5 divided by 3. 5 by 3. ಹಾಂ, ಡಿಗ್ರಿ ಮೇಜರ್ is equal to 180 divided by 5 into 5 pi by 3. ಈ 5 ಕ್ಯಾನ್ಸಲ್ ರೀ. 3 1s 3 6s 60 into 5 300 ಡಿಗ್ರಿ ಇಷ್ಟಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಒನ್ ನೋಡ್ರಿ. ಗಿವನ್ ಏನಂದ್ರೆ ಫೋರ್ತ್ ಒಂದು 7 pi by 6. 7 pi by 6 is how to convert in terms of degree. Degree measure is equals to 180 divided by pi into 7 pi by 6. Pi cancel. 6 3s 30s 1s 7 3s 210 degree. Okay, next second ಮುಗಿತ್ರಿ. ಥರ್ಡ್ ಒನ್ ಪ್ರಾಬ್ಲಮ್ ನೋಡಿ. ಎಕ್ಸಸೈಸ್ ಒಳಗೆ ಥರ್ಡ್ ಒನ್ ಪ್ರಾಬ್ಲಮ್ ರೀ. ಥರ್ಡ್ ಒನ್ ಏನದ ರೀ, a wheel makes 360 revolution in 1 minute through how many radians does it turn in 1 second? Okay, question mark ಅದರಲ್ಲಿ 1 second. Okay, given number of revolutions in 1 second. Given number of revolution in 1 minute is equal to 360. ಒಂದು ನಿಮಿಷದಲ್ಲಿ 360 ರೆವಲ್ಯೂಷನ್ ಆಗ್ತದೆ ರೀ. ನಂಬರ್ 1 ಸೆಕೆಂಡ್ದಾಗ ಎಷ್ಟು ಆಗ್ತದೆ ರೀ? An applause. Number of revolution in 1 second. ನೋಡ್ರಿ 360 divided by 60 ಮಾಡಿದ್ರೆ ಆಟೋಮೆಟಿಕ್ ಬರ್ತದೆ 6 ಮೀನ್ಸ್ 6 ರೆವಲ್ಯೂಷನ್ ಆಗ್ತದೆ ರೀ. ಸಿನ್ಸ್ 1 ರೆವಲ್ಯೂಷನ್ ಈಕ್ವಲ್ ಟು ಇಲ್ಲಿ ನೋಡ್ರಿ ನಮ್ಗೆ ಗೊತ್ತದ್ರಿ. ಸಿನ್ಸ್ 1 ರೆವಲ್ಯೂಷನ್ ಅಂದ್ರೆ ಏಟ್ರಿ? 1 ರೆವಲ್ಯೂಷನ್ ಅಂದ್ರೆ 360 ನೋಡ್ರಿ. revolution is equals to 360 degree is equal to in terms of radian ದಾಗಿಲ್ರಿ 2 pi ರೇಡಿಯನ್ ಅಂತೀವಿ. ಓಕೆ, ಹಾಗಾದರೆ ನಂಬರ್ ಆಫ್ ರೇಡಿಯನ್ಸ್ ಟರ್ನ್ ಇನ್ 1 second ನೋಡ್ರಿ. number of
number of radians. Radians turn in 1 second. In 1 second is equal to nodri 6 into 2 pi is equals to 12 pi radian. Next question, fourth question. Find the degree measure of the angle subtended at the center of circle of radius 100 centimeter by an arc of length. This arc of length is 22 centimeter. You have to use pi value is 22 divided by 7. See here. Give here L is equal to length of arc. L andre ಏನ್ರಿ length of arc ಎಷ್ಟದರಿ 22 centimeter. Next ಏನು ಕೊಟ್ಟಾರಿ radius ಕೊಟ್ಟಾರ ನೋಡ್ರಿ r ಕೊಟ್ಟಾರಿ radius of circle. Radius of circle ಎಷ್ಟದರಿ 100 centimeter. Okay, ಈ ಕಂಡುಹಿಡಿಯಬೇಕು. ನಾವು ಏನು angle ಕಂಡುಹಿಡಿಯಬೇಕು. angle theta ನ ಕಂಡುಹಿಡಿಯಬೇಕು. See here, what is the formula of that? Theta is equals to ಏನಂದ್ರೆ formula? Theta equal to L by R. L ಅಂದ್ರೆ ಎಷ್ಟ್ರಿ 22 centimeter, R ಅಂದ್ರೆ 100 centimeter. ಹಾಗಾದ್ರೆ ಇದನ್ನು ನಾವು ಏನು ಮಾಡೋದ್ರಿ ಇದು ರೇಡಿಯನ್ದಾಗದ್ರಿ ಡಿಗ್ರಿದಾಗ ಹೇಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಡಿಗ್ರಿ ಮೇಜರ್ ಒಳಗೆ ಹೇಳಬೇಕಿದೆ 22 ಅಂದ್ರೆ ನಾವು ಏನು ಮಾಡೋಣ್ರಿ 11 divided by 50. ಓಕೆ ಇಷ್ಟು ಮಾಡಿ ನಡೀತದೆ ರೀ 11 by 50 ಅಂತ ಬರ್ಕೊಂಡು ನಡೀತದೆ. ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು ರೇಡಿಯನ್ ಮಾಡಬೇಕು. ಅದು ಡಿಗ್ರಿ ಒಳಗೆ ಹೇಳಬೇಕು. ರೇಡಿಯನ್ದಾಗ ಅದ ಅಂದರೆ 180 divided by pi into 11 by 50. ಈ 0 get cancel. pi ಅಂದರೆ ಏನು ಯೂಸ್ ಮಾಡ್ತಾರೆ ರೀ 22 divided by 7 ಅನ್ನು ಯೂಸ್ ಮಾಡಿರಿ. 11 divided by only 5. 11 ones are 11 twos are. ಇಲ್ಲಿ ನೋಡ್ರಿ ಏನಾಯಿತು 18 into 7 divided by 5 into 2 10 is equals to ಇದನ್ನು ಸಿಂಪ್ಲಿಫೈ ಮಾಡಿದರೆ ಏಟಾತ್ರಿ 63 divided by 5 ನೋಡ್ರಿ in 9s are 5s are. ಓಕೆ 9 7s are 63 divided by 5. ಇದನ್ನು ನಾವು ಯಾವಾಗಲೂ ಡಿಗ್ರಿಯನ್ನು ರ್ಯಾಷನಲ್ ಫಾರ್ಮ್ದಾಗ ಹೇಳೋದಿಲ್ಲ ಅಂತ ಹೇಳಿವ್ರಿ ಮೊದಲೇ. ಇದು ರ್ಯಾಷನಲ್ ಫಾರ್ಮ್ನಾಗ ಇರೋದಿಲ್ಲ ರೀ. ಹಾಗಾಗಿ ಏನು ಮಾಡ್ಬೇಕು ರೀ ಇದಕ್ಕೆ ಕೌಂಟ್ ಮಾಡ್ಕೋಬೇಕು ರೀ. ಸಿ ಹಿಯರ್ ಥೀಟಾ ಈಸ್ ಈಕ್ವಲ್ಸ್ ಟು ಎಷ್ಟರಲ್ಲಿ ಡಿವೈಡ್ ಮಾಡ್ಬೇಕು ನೋಡ್ರಿ. ನಾವು ಇಲ್ಲಿ ಮಾಡಿದ್ದೇವೆ ನೋಡ್ರಿ ಇಲ್ಲಿ ಅಲ್ರಿ ಇದೇ ಥರ ನೋಡ್ರಿ ಏನ್ರಿ 63 divided by 5. 5 ones are 5, remaining 1 3, 5 twos are 10, remaining is 3. then ಹೆಂಗೆ ಬರ್ಕೋತೀರಿ 12 3 by 5. ಓಕೆ ಇದನ್ನು ಈ ರೀತಿ ಬರ್ಕೋಬೇಕ್ರಿ. ಬರ್ಕೋಬೇಕಾದ್ರೆ ನೋಡ್ರಿ ಇಲ್ಲಿ ಹೆಂಗೆ ಆಗ್ತದೆ ರೀ 12 degree plus 3 divided by 5 into 60 ಮಾಡ್ಕೊಂಡು ಇದು ಮಿನಿಟ್ದಾಗ ಮಾಡ್ಕೋಬೇಕು. ಓಕೆ 180 ಆಗ್ತದೆ ನೋಡ್ರಿ ಇಲ್ಲಿ ಆಗ್ತದೆ ರೀ 12 degree 180 divided by 5 ಅಂದ್ರೆ ನೋಡ್ರಿ 36. 180 divided by
plus 180 divided by 5 minute means 5 3 is 6 is 30 12 degree 36 minute theta. Therefore theta is equal to 12 degree 36 minutes. Just in a minute on the dash also. Okay. Next problem. Fifth one. In a circle of diameter 40 centimeter, the length of a chord is 20 centimeter. Find the length of minor arc of the chord. Minor arc ಅಂದ್ರೆ ಇದು ರೀ ಎಲ್. ಈ ಮೈನರ್ ಆರ್ಕ್ ಅನ್ನು ಕಂಡುಹಿಡಿಯಬೇಕ್ರಿ. ಈ ಕಾರ್ಡ್ ಏನು ಕೊಟ್ಟಾರಿ ಅವರು 20 ಸೆಂಟಿಮೀಟರ್ ಕೊಟ್ಟಾರಿ. ಆಮೇಲೆ ಡಯಾಮೀಟರ್ ಎಷ್ಟು ಕೊಟ್ಟಾರಿ 40 ಸೆಂಟಿಮೀಟರ್ ಕೊಟ್ಟಾರಿ. ಸಿ ಹಿಯರ್ ನೋಡ್ರಿ ಗಿವನ್ ಆರ್ ಈಸ್ ಈಕ್ವಲ್ಸ್ ಟು ನೋಡ್ರಿ ರೇಡಿಯಸ್ ಇಟ್ಟು ಕೊಟ್ಟಾರಿ ಮೀನ್ಸ್ ಡಯಾಮೀಟರ್ ಕೊಟ್ಟಾರಿ. ಡಿ ಈಸ್ ಈಕ್ವಲ್ ಟು 40 ಸೆಂಟಿಮೀಟರ್. radius r is equal to entry d by 2. What is the d? 40 divided by 2. 2 20s are 2 1s are is equal to 20 centimeter ಮಂತ್ರಿ ರೇಡಿಯಸ್ ಅದ ರೀ. ಹಾಗಾದರೆ ಇಲ್ಲಿ ನೋಡ್ರಿ 20 ಸೆಂಟಿಮೀಟರ್ ರೇಡಿಯಸ್ ಇಲ್ಲಿ 20 ಸೆಂಟಿಮೀಟರ್ ಬಟ್ ಆರ್ಗ್ ಕೂಡ 20 ಸೆಂಟಿಮೀಟರ್. ಹಾಗಾದರೆ ಥೀಟಾ ಈಕ್ವಲ್ ಟು ಆಟೋಮೆಟಿಕ್ ನಮ್ಗೆ ಏನದ ರೀ ಸಿಗ್ತದೆ. ಥೀಟಾ ಅಂದರೆ ಎಷ್ಟು ಆಗ್ತದೆ ರೀ? ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. 60 ಡಿಗ್ರಿ ಅಂದ್ಕೊಳ್ಳೆ ಈಗ ಮೈನರ್ ಆರ್ಕ್ ಆಫ್ ಲೆಂತ್ ನಾವು 60 ಡಿಗ್ರಿನ ನಾವು ರೇಡಿಯನ್ದಾಗ ಫೈಂಡ್ ಮಾಡ್ಬೇಕು ರೀ. ಯಾಕಂದ್ರೆ ಮೈನರ್ ಆರ್ಕ್ ಅದ ರೀ. ಆರ್ಕ್ ಕಂಡಿಡ್ಬೇಕಾದ್ರೆ ನಾವು ರೇಡಿಯನ್ದಾಗೆ ಬೇಕು ರೀ, ಡಿಗ್ರಿದಾಗ ನಡೀದಿಲ್ಲ ರೀ. ಓಕೆ ನೋಡ್ರಿ 5 divided by 180 into 60 0 0 cancel 6 3 means 5 by 3 ರೇಡಿಯನ್. ಅದಾದ ಬೇಕು ನೋಡ್ರಿ ಇಲ್ಲಿ ನಮ್ಮದು ಆರ್ಕ್ ಲೆಂತ್ ಮೈನರ್ ಆರ್ಕ್ ಲೆಂತ್ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ. ಆರ್ ಅಂದರೆ ಎಷ್ಟು ರೀ 20 ಸೆಂಟಿಮೀಟರ್. 5 by 3 is equal to 20 pi by 3. Therefore arc length ನೋಡ್ರಿ minor arc length is equals to it ಬಂದ್ರಿ 20 pi by 3 radian. Just 20 pi by 3 ಅಷ್ಟೇ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಸಿಕ್ಸ್ತ್ ಒನ್. If in two circles arcs of the same length subtended angle of 60 degrees 75 degree at the center, find the ratio of their radii. The ratio of the radii ಕಂಡುಹಿಡಿಬೇಕು ನೋಡ್ರಿ. ಫಸ್ಟ್ ಏನು ಕೊಟ್ಟಾರ ನೋಡ್ರಿ angles ಕೊಟ್ಟಾರೆ ಎಡ್ಡಕ್ಕೋದು. ಸೊಲ್ಯೂಷನ್ಸ್ ವಾಟ್ ಆರ್ ದ ಗಿವನ್ angles ಕೊಟ್ಟಾರೆ. angles ನೋಡ್ರಿ ನಾವೇನು ಥೀಟಾ 1 is equals to 60 ಡಿಗ್ರಿ. ಇದನ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ನಾವು ರೇಡಿಯನ್ದಾಗ ಹೆಂಗೆ ಮಾಡ್ತೀವಿ ರೀ? ರೇಡಿಯನ್ದಾಗ ಮಾಡ್ಬೇಕಾದ್ರೆ 5 divided by 180 into 60 0 6 3 ಅಂದರೆ ಥೀಟಾ 1 is equal to 5 by 3 ಅಂತ ಬರ್ಕೋಬೋದು ರೀ. ನೆಕ್ಸ್ಟ್ how to take theta 2 ಅಂತೇವೆ. theta 2 is 75 ಡಿಗ್ರಿ. ಇದನ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ನಾವು 5 divided by 180 into 75 ಮಾಡಿದ್ರೆ 36 1 5 1 5 5 5 25. next 5 3 5 3 5 3 1 3 2 is equal to 5 pi by 12. ಓಕೆ ಇದನ್ನು ನೋಡ್ರಿ ನಾವು ಹೆಂಗೆ ಏನು ಹೇಳ್ಯಾರವ್ರು ಮತ್ತೆ ಸೇಮ್ ಲೆಂತ್ ಅಂದಾರ ನೋಡ್ರಿ. ಆರ್ಕ್ಸ್ ಆಫ್ ದಿ ಸೇಮ್ ಲೆಂತ್ ಇವೆರಡು ಸೇಮ್ ಲೆಂತ್ ಅದಾವ್ರಿ. ಬೇಕಂದ್ರೆ ಇದು L1 L2 ತಗೋರಿ. ತೊಗೊಂಡ್ರಿ L1 is equal to R1 theta 1
ಆ್ಯಂಡ್ L2 is equal to R2 ಥೀಟಾ 2 ತಗೊಳ್ಳಿ. ಅದ್ರ ಏನಂದರೆ ಸೇಮ್ ಲೆಂತ್ ಅಂದರೆ ಇಲ್ಲಿ ನೋಡ್ರಿ L1 is equal to L2 ಅಂದಂಗೆ ಎರಡು ಈಕ್ವಲ್ ಅದಾವ್ರಿ. ಹಾಗಾದರೆ therefore R1 ಥೀಟಾ 1 is equal to R2 ಥೀಟಾ 2 ರೀ. ಹಾಗಾದ್ರೆ R1 ಎಷ್ಟಿದೆ ನೋಡ್ರಿ ಇಲ್ಲಿ ಅಣ್ಣ R1 ಎಲ್ಲಿದೆ ರೀ, ನಮ್ಗೆ ಗೊತ್ತಿಲ್ಲ. R1 ಬೇಕಾಗ್ಯದ ರೀ, ಥೀಟಾ ಅದ ನೋಡ್ರಿ ಥೀಟಾ 1 ಥೀಟಾ 2. ಥೀಟಾ 1 ಅನ್ನೋದು ಎಷ್ಟದ ರೀ, ಇಲ್ಲಿ 5/3 ಅದ ರೀ, 5π/12 ಅದ ರೀ. ಹಾಗಾದ್ರೆ ಮೊದಲು ನಾವು ಸಿಂಪ್ಲಿಫೈ ಮಾಡೋಣ ರೀ. R1 divided by R2 is equals to theta 2 divided by theta 1 is equal to theta 2 ಅಂದರೆ ಏನದ ನೋಡ್ರಿ, theta 2 means 5π/12 divided by 5/3. 3 4s are 3 1s are 5 cancel, 5 divided by 4. Therefore R1 is to R2 ratios ನೋಡ್ರಿ, ರೇಡಿಯಾ 2 ಸರ್ಕಲ್ಸ್ ರೇಡಿಯಾ ಏನದ ರೀ 5:4. ಓಕೆ, ಇದೇ ನೋಡ್ರಿ ಇಷ್ಟೇ. ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಪ್ರಾಬ್ಲಮ್ ಅನ್ನೋದ್ರಿ. ಏನಂದ್ರೆ ಲಾಸ್ಟ್ ಪ್ರಾಬ್ಲಮ್, ಫೈಂಡ್ ದ ಆಂಗಲ್ in a radian through which a pendulum swings if its length is 75 centimeter and the tip describes an arc of length. ಏನು ಕೊಟ್ಟಾರಿ, ಇದು ಸ್ವಿಂಗ್ದು ಅಂದರೆ ಆರ್ಕ್ ಆಫ್ ಲೆಂತ್ ಕೊಟ್ಟಾರಿ. ಇಲ್ಲಿ ಪೆಂಡುಲಮ್ದು ಎಟ್ಟದ್ರಿ 75 ಸೆಂಟಿಮೀಟರ್ ಕೊಟ್ಟಾರಿ. ಓಕೆ, ಇದರಲ್ಲಿ ಗಿವನ್ ಎಟ್ಟದ್ರಿ ಪೆಂಡುಲಮ್ದು ಲೆಂತು, ರೇಡಿಯಸ್ R is equal to 75 ಸೆಂಟಿಮೀಟರ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಪೆಂಡುಲಮ್ದು ಲೆಂತ್ ಕೊಟ್ಟಾರಿ, ಎಟ್ಟದ ಇದು 75 ಸೆಂಟಿಮೀಟರ್ ಅದ ರೀ. ಅದೇ ರೀತಿ ಒಂದನೇದ್ರ ಆರ್ಕ್ ಎಟ್ಟದ ರೀ, ಆರ್ಕ್ ಲೆಂತ್ 10 ಸೆಂಟಿಮೀಟರ್ ಅದ. ಹಾಗಾದ್ರೆ ಇದ್ರದ್ದು ಆಂಗಲನ್ನು ಫೈಂಡ್ ಮಾಡ್ರಿ ಅಂತ ಹೇಳ್ತಾರೆ. ಅದು ನಮ್ಮ ಫಾರ್ಮುಲಾ ಗೊತ್ತದ, L equal to R ಥೀಟಾ ರೀ. ಫಾರ್ಮುಲಾ ಏನು ರೀ, L is equal to R ಥೀಟಾ. ನಮಗೆ ಫೈಂಡ್ ಮಾಡಬೇಕಾಗಿದ್ದು ಥೀಟಾ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡ್ರಿ ಇನ್ನೊಂದು ಏನು ಗಿವನ್, ಫಸ್ಟ್ ಒನ್ ಗಿವನ್ ಆರ್ಕ್ ಲೆಂತ್ L is equal to 10 ಸೆಂಟಿಮೀಟರ್ ಕೊಟ್ಟಾರೆ. ಥೀಟಾ ಈಕ್ವಲ್ ಟು L/R. L ಅಂದ್ರೆ ಏನದ ರೀ 10 ಸೆಂಟಿಮೀಟರ್ ಅದ ರೀ. R ಅಂದರೆ 75 ಸೆಂಟಿಮೀಟರ್. 5 2s are 5, 5 1s are 5, 5 5s are 2 divided by 15 ರೀ. ಒಂದೇದು ಎಷ್ಟು ರೀ, 2 divided by 15 ರೀ. ಇದ್ರಾಗ ಅದ ರೀ ಇದು ರೇಡಿಯನ್ದಾಗ ನೆನಪಿಟ್ಕೋಬೇಕು. ರೇಡಿಯನ್ ಥೀಟಾ ಏನದ ರೀ, ಇದು ರೇಡಿಯನ್ದಾಗ ಅದ ರೀ. ಸೆಕೆಂಡ್ ಒನ್ ನೋಡ್ರಿ, ಫಸ್ಟ್ ಒನ್ ಐತೆ L is equal to ಏನು ಕೊಟ್ಟಾರೆ, ಸೆಕೆಂಡ್ ಒನ್ 15 ಸೆಂಟಿಮೀಟರ್ ಕೊಟ್ಟರು. R is equal to ಆಲ್ರೆಡಿ 75 ಸೆಂಟಿಮೀಟರ್ ಗೊತ್ತದ ನಮಗೆ. ಹಾಗಾದರೆ ಥೀಟಾ is equal to L/R. L ಅಂದರೆ 15 ಸೆಂಟಿಮೀಟರ್, R ಅಂದರೆ 75 ಸೆಂಟಿಮೀಟರ್. 15 5s is equal to 1/5 ರೇಡಿಯನ್ ಬರ್ತದೆ. ಥರ್ಡ್ ಒನ್ ನೋಡ್ರಿ, ಲಾಸ್ಟ್ ಕ್ವಶನ್ ಗಿವನ್ ಏನಂದ್ರೆ ಗಿವನ್ L is equal to 10 ಸೆಂಟಿಮೀಟರ್ ಕೊಟ್ಟಾರೆ. ಹಾಗಾದರೆ R equal to ಆಲ್ರೆಡಿ 75 ಸೆಂಟಿಮೀಟರ್ ಕೊಟ್ಟರು. R is equal to 75 ಸೆಂಟಿಮೀಟರ್. ಥೀಟಾ is equals to L/R. L ಅಂದರೆ 10 ಸೆಂಟಿಮೀಟರ್, R ಅಂದರೆ 75 ಸೆಂಟಿಮೀಟರ್. ನಾಟ್ ಎ 10 ಸೆಂಟಿಮೀಟರ್ ಅಲ್ರಿ, ಅದು 21 ಸೆಂಟಿಮೀಟರ್ ಆಗಬೇಕು. ಓಕೆ, ಇದು 21 ಆಗಬೇಕು ರೀ, 21 ಸೆಂಟಿಮೀಟರ್. ಸರಿ, ಹಾಂ ಇಲ್ಲಿ ನೋಡ್ರಿ 7s are 3 7s are 21, 3 2s are 3 5s are is equal to 7/25 radians. Okay, radians. The exercise 3.1 on complete.